ಹಾಲಿನ ಉಪಕೇಂದ್ರದ ವಿರುದ್ಧ ರೈತರ ಪ್ರತಿಭಟನೆ. ಕೊರಟಗೆರೆ ತಾಲೂಕಿನ ಅರಸಾಪುರದಲ್ಲಿ ಘಟನೆ. ರೈತರಿಗೆ ಫ್ಯಾಟ್ ಹಾಗೂ ಡಿಗ್ರಿ ಬರ್ತಿಲ್ಲ ಎಂದು ವ್ಯಾಮರ್ಶಿಸಿದ್ದಾರೆ. ಸ್ಥಳೀಯವಾಗಿ 41 ರೂಪಾಯಿಗೆ ಮಾರಾಟವಾಗುತ್ತಿದೆ. ಆದರೆ ರೈತರಿಗೆ 31 ರೂಪಾಯಿ ನೀಡಲಾಗುತ್ತಿದೆ. ಟೆಸ್ಟಿಂಗ್ ಎಂದು 30 ml ರೈತರಿಂದ ವಂಚಿಸಲಾಗುತ್ತಿದೆ. ಇನ್ನು ಸಮರ್ಪಕವಾಗಿ ಹಣ ನೀಡಲಿ, ಇಲ್ಲವಾದಲ್ಲಿ ಬಾಗಿಲು ಜಡಿಯುತ್ತಿವೆ ಎಂದ ರೈತರು. ಹಾಲಿನ ಉಪಕೇಂದ್ರದಿಂದ ರೈತರಿಗೆ ದೊಡ್ಡ ಮೋಸವಾಗುತ್ತಿದೆ ಎಂದು ರೈತರ ಆರೋಪ. 150ಕ್ಕೂ ಹೆಚ್ಚು ರೈತರನ್ನ ವ್ಯಾಮರ್ಶಿಸುತ್ತಿರುವ ಹಾಲಿನ ಉಪಕೇಂದ್ರ ರೈತರ ಆರೋಪ. ಹಲವು ಬಾರಿ ಮನವಿ ನೀಡಿದರೂ ಗಮನ ಹರಿಸಿದ ಅಧಿಕಾರಿಗಳು ಹಾಲಿನ ಕ್ಯಾನ್ ಹಿಡಿದು ಹಾಲಿನ ಉಪಕೇಂದ್ರದ ಮುಂದೆ ಪ್ರತಿಭಟನೆ. ಅರಸಾಪುರ ಹಾಲಿನ ಡೈರಿ ಮುಂದೆ ಹಾಲಿನ ಕ್ಯಾನ್ಗಳನ್ನು ಇಟ್ಟುಕೊಂಡು ನೂರಾರು ಹೈನುಗಾರಿಕಾ ರೈತರು ಹಾಲು ಹಾಕದೆ ಪ್ರತಿಭಟನೆ ನಡೆಸಿದ್ದಾರೆ. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿಯ ಅರಸಾಪುರ ಗ್ರಾಮದಲ್ಲಿ ಫ್ಯಾಟ್ ಮೆಷಿನ್ ತೆಗೆಯುವಂತೆ ಹಳೆ ಮಾದರಿಯನ್ನೇ ಅನುಸರಿಸುವಂತೆ ಹಾಲಿನ ಡೈರಿ ಮುಂದೆ ಹಾಲು ಹಾಕದೆ ಹೈನುಗಾರಿಕಾ ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಫ್ಯಾಟ್ ಕಡಿಮೆ ಬರ್ತಿದೆ, ಕಡಿಮೆ ಹಣ ನೀಡುತ್ತಿದ್ದಾರೆ ಎಂದು ನೂರಾರು ರೈತರು ಪ್ರತಿಭಟನೆ ನಡೆಸಿದ್ದಾರೆ. ಫ್ಯಾಟ್ ಬಂದ್ರೆ ಡಿಗ್ರಿ ಬರುವುದಿಲ್ಲ, ಡಿಗ್ರಿ ಬಂದ್ರೆ ಫ್ಯಾಟ್ ಬರುವುದಿಲ್ಲ. ಇದು ಒಬ್ಬರ ಸಮಸ್ಯೆ ಅಲ್ಲ, 150ಕ್ಕೂ ಹೆಚ್ಚಿನ ಮಂದಿ ಹೈನುಗಾರಿಕಾ ರೈತರ ಸಮಸ್ಯೆ. ಹಾಲಿನ ಸಮಸ್ಯೆ ಪರೀಕ್ಷಿಸುವ ಯಂತ್ರ ತೆಗೆಯಬೇಕು. ಫ್ಯಾಟ್ 4.2 ಪಾಯಿಂಟ್ ಬೇಕು. ರೈತರು ತರುವ ಹಾಲಿನಲ್ಲಿ 2.3, 2.4, 2.5 ಬರ್ತಿದೆ. ಕನಿಷ್ಠ 3.0 ಇರಬೇಕು. ಇಲ್ಲದಿದ್ದರೆ ನಮಗೆ ತೆಗೆದುಕೊಳ್ಳುವುದಿಲ್ಲ, ಹಣ ಬರುವುದಿಲ್ಲ ಎಂದು ಉತ್ತರಿಸುತ್ತಿರುವ ಹಾಲಿನ ಡೈರಿ ಸೆಕ್ರೆಟರಿ ನಾಗರಾಜ್. ಇನ್ನು ಕೇವಲ 20, 25, 27 ರೂಪಾಯಿ ರೈತರಿಗೆ ಬರ್ತಿದೆ. ಮೊದಲು 31.50 ರೂಪಾಯಿ ನೀಡುತ್ತಿದ್ರು. ಆದರೆ ಈಗ ಫ್ಯಾಟ್ ಕಡಿಮೆ ಬರ್ತಿದೆ ಎಂದು ಕಡಿಮೆ ಹಣ ನೀಡುತ್ತಿದ್ದಾರೆ. ಮೊದಲು ಹೇಗೆ 31.50 ರೂಪಾಯಿ ಬರ್ತಿತ್ತು ಹಾಗೆ ನಮಗೆ ನೀಡಬೇಕು. ಇಲ್ಲದಿದ್ರೆ ನಾವು ಹಾಲು ಹಾಕುವುದಿಲ್ಲ. ಅರಸಾಪುರ ಹಾಲಿನ ಡೈರಿಯಿಂದ ಅರಸಾಪುರ ಗ್ರಾಮದಲ್ಲಿ 150ಕ್ಕೂ ಹೆಚ್ಚು ಲೀಟರ್ ಹಾಲು ಗ್ರಾಮದಲ್ಲಿ ಖರೀದಿಸುತ್ತಾರೆ. ಪ್ರತಿ ಲೀಟರ್ಗೆ 44 ರೂಪಾಯಿ ಮಾರಾಟ ಮಾಡುತ್ತಾರೆ. ಇದರ ಲೆಕ್ಕ ಯಾರಿಗೂ ತಿಳಿಯುತ್ತಿಲ್ಲ. ಕೇಳಿದ್ರೆ ಬೇಜವಾಬ್ದಾರಿತರ ಉತ್ತರ ನೀಡುತ್ತಿದ್ದಾರೆ. ಸ್ಯಾಂಪಲ್ ಹಾಲು 30 ml ತೆಗೆದುಕೊಳ್ಳಬೇಕು. ಆದರೆ 30 mlಗೂ ಹೆಚ್ಚು ಹಾಲು ತೆಗೆದುಕೊಳ್ಳುತ್ತಾರೆ. ಕೇಳಿದರೆ ಬೇಜವಾಬ್ದಾರಿತನ ಉತ್ತರ ನೀಡುತ್ತಾರೆ. ಕಂಪ್ಯೂಟರ್ ತೂಕದ ಅಳತೆಯಲ್ಲಿ 99 ml ಬರುವುದು ತೂಕದ ಗಣಕೀಕೃತ ಯಂತ್ರದಲ್ಲಿ ತೋರಿಸುವುದಿಲ್ಲ. ಇದು ಯಾರ ಲೆಕ್ಕ? ಒಬ್ಬ ರೈತ ಹಾಲು ಹಾಕಲು ರೈತ ಗಂಟೆಗಟ್ಟಲೆ ಕಾಯಬೇಕು. ನಮಗೆ ಹಿಂದೆ ನೀಡುತ್ತಿದ್ದ 31.50 ರೂಪಾಯಿಗಳು ಹಳೆ ದರ ನೀಡಬೇಕು. ಅಲ್ಲಿಯವರೆಗೂ ನಾವು ಹಾಲು ಹಾಕುವುದಿಲ್ಲ. ಇನ್ನು ಸಮಸ್ಯೆಯನ್ನು ಅಧಿಕಾರಿಗಳು ಸ್ಪಂದಿಸಿ ಬಗೆಹರಿಸಿಕೊಡಬೇಕೆಂದು ಹಾಲಿನ ಡೈರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ನಮಗೆ ಈ ಫ್ಯಾಟ್ ಪರಿಶೀಲಿಸುವ ಯಂತ್ರ ಬೇಡ. ಹಿಂದೆ ಹೇಗೆ ಪರೀಕ್ಷಿಸುತ್ತಿದ್ರೋ ಹಾಗೆ ಪರೀಕ್ಷಿಸಲಿ. ಈ ಸಮಸ್ಯೆಯನ್ನ ಬಗೆಹರಿಸುವವರೆಗೂ ನಾವು ಹಾಲಿನ ಡೈರಿ ಮುಂದೆ ಇರುತ್ತೇವೆ. ಇಲ್ಲಿಯವರೆಗೂ ಯಾವ ಅಧಿಕಾರಿ ಕೂಡ ಸ್ಪಂದಿಸಿಲ್ಲ. ಇನ್ನು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಯಾರು ಸಹ ನಮ್ಮ ರೈತರ ಕಡೆ ಗಮನ ಕೊಡ್ತಿಲ್ಲ. ಮೇಲಧಿಕಾರಿಗಳು ಬಂದು ಈ ಸಮಸ್ಯೆಯನ್ನ ಬಗೆಹರಿಸುವವರೆಗೂ ನಾವು ಹಾಲು ಹಾಕುವುದಿಲ್ಲ ಎಂದು ರೈತರು ಪಟ್ಟು ಹಿಡಿದಿದ್ದಾರೆ. 20 ರೂಪಾಯಿ ಲೀಟರ್ ಹಾಲು ಹಾಕೊಡ್ತಾವೆ. ಗೌರ್ಮೆಂಟ್ ಕಡೆಯಿಂದ ದುಡ್ಡಿಂದ ಕರೆಕ್ಟ್ ಬರ್ತಾ ಇಲ್ಲ. ಒಂದು ಮೂಸ ಮುಟ್ಟೆ ಬಂದು 2,000 ಚಿಲ್ಲರೆ ಆಗೈತೆ. ಡಿಗ್ರಿ ಬರ್ತಾ ಇಲ್ಲ, ಫ್ಯಾಟ್ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು 20 ರೂಪಾಯಿ, 21 ರೂಪಾಯಿ, 22 ರೂಪಾಯಿ ಹಾಕೊಡ್ತಾರೆ. ಒಬ್ಬನ ಹಾಲು ಹಾಕೊಂಡು 1 ಅವರ್ ಕಾಯ್ಬೇಕು. ಇಲ್ಲೇನಿಲ್ಲ ಅಂದ್ರೆ 20 ಕ್ಯಾನು ಓದ್ತಾವೆ ಡೈರಿಗೆ. ಅದಕ್ಕೆ ಜನ ಎಲ್ಲ ಏನ್ ಮಾಡೋರೆ, ನಮಗೆ 31 ರೂಪಾಯಿ ಫಸ್ಟ್ ಹಾಕೊಡೋದು. ಇವಾಗ ಇದ್ದಕ್ಕಿದ್ದಂಗೆ ಈ ತಿಂಗಳಿಂದ 2 ತಿಂಗಳಿಂದ 23 ರೂಪಾಯಿ, 24 ರೂಪಾಯಿ, 25 ರೂಪಾಯಿ ಮೀಟರ್ ಒಬ್ಬೊಬ್ಬನಿಗೆ. ರೈತರಿಗೆ ಆಗ್ತಾ ಇಲ್ಲ. ಎಲ್ಲ ಗಲಾಟೆ ಮಾಡಿ ನಿಲ್ಸಾಕವ್ರೆ. ಯಾರು ಹಾಲು ಹಾಕಿಲ್ಲ. ಮೇಲಿಂದ ಅಧಿಕಾರಿಗಳು ಬರ್ತಾ ಇಲ್ಲ, ಅಧ್ಯಕ್ಷನೇ ಯಾರು ಬಂದಿಲ್ಲ. ಹಂಗಾಗಿ ಎಲ್ಲ ಇಲ್ಲೇ ಒಂದು 150-200 ಜನ ನಿಂತ್ಕೊಂಡವ್ರೆ. 8 ಗಂಟೆ ಇನ್ನು 8-9 ಗಂಟೆ ಆಗೋಯ್ತು. ಯಾರು ಅಡ್ರೆಸ್ ಇಲ್ಲ. 6 ಗಂಟೆಯಿಂದ ವಾದ ಮಾಡ್ತಲೇ ಅವ್ರೆ. ಅಂದ್ರೆ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಗಮನ ತಂದಿದ್ರಾ? ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗಬೇಕಷ್ಟೇ. ಲಾಸ್ ಹತ್ತಿರೋದು ಯಾರು? ರೈತರು ಅಷ್ಟೇ. ಮೂಸ ಮುಟ್ಟೆ 2,000 ರೂಪಾಯಿ ಕಮ್ಮಿ ತಗೊಳಲ್ಲ. 20 ರೂಪಾಯಿ, 21, 22 ಒಬ್ಬೊಬ್ಬರು ಒಂದೊಂದು ರೇಟ್ ಬಿಟ್ಟಿದ್ದೆ. ಫ್ಯಾಟ್ ಇಲ್ಲ, ಡಿಗ್ರಿ ಇಲ್ಲ ಅಂದ್ರೆ ಫ್ಯಾಟ್ ಅವರೇ ಬಂದು ಕರ್ಕೊಂಡು ಹೋಗಬೇಕಷ್ಟೇ. ಎಲ್ಲ ಇವಾಗ ಇವಾಗ ಸಾಯಂಕಾಲ 27 ಬಿದ್ರೆ ಬೆಳಿಗ್ಗೆ 31 ಬಿಟ್ಟಿದ್ದು ಸರಿ, 22 ಬಿಟ್ಟೆ 20 ರೂಪಾಯಿ ಬಿಟ್ಟಿದ್ದೆ. ಇದು ಹೆಂಗೆ ಮಿಷಿನ್ ಸರಿ ಇಲ್ವೋ ಅವ್ರು ಸರಿ ಇಲ್ವೋ ನಮಗೆ ಗೊತ್ತಾಗ್ತಿಲ್ಲ. ಇಲ್ಲಿ ಅಧಿಕಾರಿಗಳು ತಿಳ್ಕೊಂಡು ಇಲ್ಲಿ ಬಂದು ಏನ್ ಸಮಸ್ಯೆ ಆಗಿದೆ ಇವಾಗ? ಏನು ಫ್ಯಾಟ್ ಬಂದ್ರೆ ಇದು ಡಿಗ್ರಿ ಬರೋದಿಲ್ಲ, ಡಿಗ್ರಿ ಬಂದ್ರೆ ಫ್ಯಾಟ್ ಬರೋದಿಲ್ಲ. 150 ಜನ ಅವರಂತೆ. 150 ಜನದ್ದು ಇದೇ ಕಂಪ್ಲೇಂಟ್.
ಅದಕ್ಕೆ ಆ ಮಿಷನ್ ತೆಗೆದಾಕ್ಬಿಡ್ಬೇಕು. 40 ವರ್ಷದಿಂದ ಆಗ್ತಾ ಇದ್ದೀವಿ, ಇವತ್ತೇನು ಹೊಸ್ದಾಗಿ ಆಗ್ತಾ ಇದೀವ? ನಾವ್ ಹಾಕ್ತಿದ್ದೆ ಡೈರಿಗೆ ದುಡ್ಡು ಇದಾಯ್ತಾ, 20 ಲಕ್ಷ 30 ಲಕ್ಷ ಅದಕ್ಕೆ ಬಂದ. ಅದಕ್ಕೆ ಎಷ್ಟೊತ್ತನಾಲೆ ಮಿಷನ್ ತೆಗೆದಾಕ್ಬಿಡ್ಬೇಕು. ಇವಾಗ ಪ್ರೆಸಿಡೆಂಟ್, ಡೈರೆಕ್ಟ್ರು, ಯಾರ ಮೇಡಮ್ ಅವರು ಎಲ್ಲ ಬಂದು ಇದೇನೋ ಇದು ಬಗೆಹರಿಸ್ಬೇಕಿದು. ನಾಲ್ಕು 1 3 4 5 ಪ್ಯಾಟ್ ಬೇಕು. ಇಲ್ಲಿ ರೈತರದು 23 ಬರ್ತೈತೆ, 24 ಬಂದಿದೆ, 25 ಡಿಗ್ರಿ ಬಂದಿದೆ, 3-0 ಒಳಗೆ ಪ್ಯಾಟ್ ಬರ್ತವೆ. 3 ಮ್ಯಾಕ್ಸಿಮಮ್ ಅಂದ್ರೆ 3-0 ಇರ್ಲೇಬೇಕು. 3-0 ಒಳಗಿದಾವ ದುಡ್ಡು ಬರಲ್ಲ, ಅಲ್ಲಿ ಪಾಸ್ ಆಗಲ್ಲ ನಮ್ಗೆ. ಇಲ್ಲಿ ರೈತರು ಹಾಕ್ತಾರೆ, ಅವ್ರು ನಮ್ಗೆ ದುಡ್ಡು ಬರಲ್ಲ. ಇವಾಗ ಎಷ್ಟೊತ್ತನಾಗಲಿ ಮಿಷನ್ ತೆಗೆದಾಕ್ಬಿಡ್ಬೇಕು. ಮಿಷನ್ ಮೇನ್ ತೆಗೆದಾಕ್ಬಿಡ್ಬೇಕು. ಅದು ಎಷ್ಟು ಜನ ಬರ್ಲಿ ರೇಟು. ಅಲ್ಲಿ ಇಷ್ಟೊಂದು 1 ಲೀಟರ್ 2 ಲೀಟರ್ 1 ಲೀಟರ್ ಮಾತ್ರ ಡಿಗ್ರಿ ಬರ್ತಾವೆ. 20 ಲೀಟರ್ ಯಾವ ಬರ್ತಾನೆ ಇಲ್ಲ. ಅಧಿಕಾರಿಗಳಿಂದ ಸ್ಪಂದಿಸ್ತಾ ಇಲ್ಲ ಹಂಗಾರೆ. ಬರ್ತಾ ಇಲ್ಲ, ಯಾರು ಬರ್ತಾನೆ ಇಲ್ಲ. ಕೇಳಿ ಯಾರು ಹಾಕಿಲ್ಲ, ಅದಕ್ಕೆಲ್ಲ ನಿಲ್ಸ್ಬಿಟ್ಟವ್ರೆ. ಯಾರು ಒಬ್ರು ಬಂದಿಲ್ಲ ಇಲ್ಲಿ. ಇಂಥ ಟೈಮ್ ಎಲೆಕ್ಷನ್ ಬೇಕಿಲ್ಲ ಡೈರಿಗೆ ನಮ್ಗೆ. ಒಬ್ರಾನ ಇಲ್ಲಿ ಕೇಳೋರಿಲ್ಲ ಹೇಳೋರಿಲ್ಲ ಇಲ್ಲಿ. ಹಂಗಾಗ್ಬಿಟ್ಟು ಅದಂತೆ ಆಗ ಕೊಡ್ಲಿ, ನಾವೇನ್ ಮಾತಾಡಲ್ಲ. ರೈತರು ಬರೀ 25 ರೂಪಾಯಿ 20 ರೂಪಾಯಿ ಹಾಕಿ ನೀರಿಗೆ ಕೊಡ್ಬೇಕು. 1 ಲೋಟ 1 ಲೀಟರ್ಗೆ 20 ರೂಪಾಯಿ ಏನ್ ಪ್ರಯೋಜನ? ಹಾಲು ಹಾಕಿ 44 ರೂಪಾಯಿ ಮಾರ್ತಾರೆ ಸೇಲಿಂಗ್. ಅದು 5 ರೂಪಾಯಿ ಬರೋದು, ಅದು ಕೊಡಲ್ವಂತ ಇವಾಗ. ಏನು ಇಲ್ವಂತೆ 44 ರೂಪಾಯಿ ಬೇಕು ಎಲ್ಲಾನು. ಏನ್ ತಗ ಬರೀ ಇದಾಕೊಳ್ಳಿ, 1 ಅವರ್ 2 ಅವರ್ ಕಾಯ್ಬೇಕು ಇಲ್ಲಿ. ಇಷ್ಟೊಂದು ಜನ ನೋಡಿ, 100 ಜನ ಅವ್ರು ಇಲ್ಲಿ.